ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲ ಒಂದು ಗೃಹಲಕ್ಷ್ಮಿಯರಿಗೆ ಈ ತಿಂಗಳು 4,000 ಹಣ ಆದರೆ ನಿಮ್ಮ ಖಾತೆಗಳಿಗೆ ಜಮಾ ಆಗಲಿದೆ. ಯಾವ ರೀತಿಯಾಗಿ ಹಣ ಜಮಾ ಆಗಲಿದೆ, ಯಾವ ಫಲಾನುಭವಿಗಳಿಗೆ ಹಣ ಬಂದು ಜಮಾ ಆಗಲಿದೆ ಅನ್ನುವಂಥದ್ದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೆ ಮುಂಚೆ ನೀವು ಯಾರಾದರೂ ಇನ್ನೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಚಾನಲನ್ನು ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋಗೊಂದು ಲೈಕ್ ಆದರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬು ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ದೀರೋ ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ನೋಡಿ ಸ್ನೇಹಿತರೆ, ನಾನೀಗ ಡೈರೆಕ್ಟ್ ಟಾಪಿಕ್ಗೆ ಬರ್ತೀನಿ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 18ನೇ ಕಂತಿನ ಹಣವರೆಗೂ ನಿಮ್ಮ ಖಾತೆಗಳಿಗೆ ಬಂದು ಆಲ್ಮೋಸ್ಟ್ ಫಲಾನುಭವಿಗಳಿಗೆ ಹಣ ಬಂದು 18ನೇ ಕಂತಿನ ಹಣವರೆಗೂ ಕೂಡ ಹಣ ಬಂದು ನಿಮ್ಮ ಖಾತೆಗಳಿಗಾದರೆ ಬಂದು ಜಮಾ ಆಗಿದೆ. ಸ್ನೇಹಿತರೆ ನೋಡಿ, ಬೇಕಾದ್ರೆ ನಿಮ್ಮ ಖಾತೆಗಳನ್ನು ಚೆಕ್ ಮಾಡ್ಕೊಳ್ಳಿ. ಕೆಲವರು 18ನೇ ಕಂತಿನ ಹಣ ಬಂದಿಲ್ಲ ಅಂತ ಕಾಮೆಂಟ್ ಮುಖಾಂತರ ಕೇಳ್ತಾನೆ ಇರ್ತಾರೆ. ಒಂದು ಸರಿ ನಿಮ್ಮ ಖಾತೆಗಳನ್ನು ಚೆಕ್ ಮಾಡ್ಕೊಳ್ಳಿ. 18ನೇ ಕಂತಿನ ಹಣ ರಂಜಾನ್ ಹಬ್ಬದ ದಿನ ಬಂದಿದೆ, ಯುಗಾದಿ ಹಬ್ಬದ ದಿನ ಬಂದಿದೆ. ಸಚಿವೆಯಾದ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿರುವಂತಹ ಲೈವ್ ಪ್ರೂಫನ್ನು ಕೂಡ ನಿಮಗೆ ತೋರಿಸಿದ್ದೀನಿ. ಆದರೂ ಕೆಲವರು ಹಣ ಬಂದಿಲ್ಲಲ್ಲ ಅಂಥವರು ಹಣ ಬಂದಿಲ್ಲ, ನೀವು ಸುಮ್ಮನೆ ಹೇಳ್ತಿದ್ದೀರಾ, ನಮ್ಗೆ ಹಣನೇ ಬಂದಿಲ್ಲ ಅಂತ ಹೇಳ್ತಿದ್ದಾರೆ. ನೀವು ಒಂದು ಸರಿ ನಿಮ್ಮ ಖಾತೆಗಳನ್ನು ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಗೃಹಲಕ್ಷ್ಮಿ 18ನೇ ಕಂತಿನ ಹಣ ಆದರೆ ನಿಮ್ಮ ಎಲ್ಲ ಫಲಾನುಭವಿಗಳಿಗೆ ಆಲ್ಮೋಸ್ಟ್ ಎಲ್ಲ ಫಲಾನುಭವಿಗಳಿಗೆ ಹಣ ಬಂದು ಜಮಾ ಆಗಿರುವಂಥದ್ದು. ಈಗ ನೀವು ಕೇಳುವಂಥದ್ದು ಗೃಹಲಕ್ಷ್ಮಿ 19ನೇ ಕಂತಿನ ಹಣ. ಸ್ನೇಹಿತರೆ, ಗೃಹಲಕ್ಷ್ಮಿ 19ನೇ ಕಂತಿನ ಹಣ ನಮ್ಗೆ ಯಾವಾಗ ಬರುತ್ತೆ ಅಂತ ನೀವೆಲ್ಲರೂ ಪ್ರಶ್ನೆ ಮಾಡೇ ಮಾಡ್ತೀರಾ. ಸ್ನೇಹಿತರೆ, ಈಗ ಕಂತಿನ ಪ್ರಕಾರ ಹೋದರೆ ನಿಮಗೆ ಗೃಹಲಕ್ಷ್ಮಿ 19ನೇ ಕಂತಿನ ಹಣ ಈಗಾಗಲೇ ನಿಮ್ಮ ಖಾತೆಗಳಿಗೆ ಬಂದು ಜಮಾ ಆಗಬೇಕಿತ್ತು. ಈಗಾಗಲೇ ಹಣ ಬಂದು ಜಮಾ ಆಗಬೇಕಿತ್ತು. ಯಾಕಂದರೆ ಫೆಬ್ರವರಿ ತಿಂಗಳಿನ ಹಣ ಗೃಹಲಕ್ಷ್ಮಿ 19ನೇ ಕಂತಿನ ಹಣ. ಆದ್ದರಿಂದ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿನ ಹಣ ಆದರೆ ನಿಮ್ಮ ಖಾತೆಗಳಿಗೆ ಈಗಾಗಲೇ ಬಂದು ನಿಮ್ಮ ಖಾತೆಗಳಿಗೆ ಜಮಾ ಆಗಬೇಕಿತ್ತು. ಯಾಕೆ ಹಣ ಜಮಾ ಆಗಿಲ್ಲ ಏನು ಅನ್ನುವಂಥದ್ದೆಲ್ಲ ನಿಮಗೆ ಗೊತ್ತಿದೆ. ಆಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಒಂದು ಕಾರ್ಗೆ ಆಕ್ಸಿಡೆಂಟ್ ಆಗಿತ್ತು. ಆ ಇಶ್ಯೂಯಿಂದ ನಿಮಗೆ ಏನಾಯ್ತು ಅಂದರೆ 2 ತಿಂಗಳ ಗ್ಯಾಪ್ ಬಂದುಬಿಡ್ತು. ಅದರಿಂದ ನಿಮ್ಮ ಖಾತೆಗಳಿಗೆ ಹಣ ಜಮಾ ಮಾಡೋದಕ್ಕಾದರೆ ಆಗಲಿಲ್ಲ. ಈಗ ಸಚಿವೆ ಆದ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಈಗ ಆಲ್ರೆಡಿ ಅವರ ಒಂದು ಕೆಲಸಗಳು ಏನಿದೆ ಆ ಒಂದು ಎಲ್ಲ ಕೆಲಸಗಳನ್ನು ಮಾಡೋದಕ್ಕೆ ರೆಡಿಯಾಗಿ ನಿಮಗೆ ಹಣ ಕೂಡ ಜಮಾ ಮಾಡಿದ್ರು. 16ನೇ ಕಂತಿನ ಹಣ ಜಮಾ ಮಾಡಿದ್ರು, 17ನೇ ಕಂತಿನ ಹಣ ಜಮಾ ಮಾಡಿದ್ರು, 18ನೇ ಕಂತಿನ ಹಣ ಕೂಡ ಜಮಾ ಮಾಡಿದ್ರು. ಈಗ 19ನೇ ಕಂತಿನ ಹಣಕ್ಕೆ ಕೂಡ 2,500 ಕೋಟಿ ಹಣವನ್ನು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣ ಬಂದಿದೆ ಅಂತೆ, ವರ್ಗಾವಣೆ ಆಗಿರುವಂಥದ್ದು. ಈಗ ನಿಮ್ಮ ಖಾತೆಗಳಿಗೆ ಜಮಾ ಮಾಡೋದು ಮಾತ್ರ ಇಲ್ಲಿ ಪೆಂಡಿಂಗ್ ಇದೆ ಅಷ್ಟೇ. ಅವ್ರು ಏನು ಹೇಳ್ತಿದ್ದಾರೆ ಅಂದರೆ, ನಾವು 10ನೇ ತಾರೀಕು ಒಳಗಡೆ, ಇದೇ ತಿಂಗಳು 10ನೇ ತಾರೀಕು ಅಂದರೆ ಏಪ್ರಿಲ್ 10ನೇ ತಾರೀಕು ಒಳಗಡೆ ಯಾರು ಗೃಹಲಕ್ಷ್ಮಿ 18ನೇ ಕಂತಿನ ಹಣ ಬಂದಿಲ್ಲ ಅಂತ ಗೊಂದಲದಲ್ಲಿದ್ದಾರೋ ಅಂಥವ್ರಿಗೆ 2,000 ಹಣ ಬಂದು ಜಮಾ ಮಾಡಿಬಿಡ್ತೀವಿ. ಮತ್ತೆ ಏಪ್ರಿಲ್ 2ನೇ ವಾರದಲ್ಲಿ ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿನ ಹಣ ಆದರೆ ಫಲಾನುಭವಿಗಳ ಖಾತೆಗಳಿಗೆ ಜಮಾ ಮಾಡಿಬಿಡ್ತೀವಿ ಅಂತ ಸಚಿವೆ ಆದ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಈಗಾಗಲೇ ಒಂದು ಸ್ಪಷ್ಟನೆ ಆದರೆ ಕೊಟ್ಟಿದ್ದಾರೆ. ಓಕೆನಾ, ಇದು ಕ್ಲಿಯರು. ಈಗ ಗೃಹಲಕ್ಷ್ಮಿ 20ನೇ ಕಂತಿನ ಹಣ ಕೂಡ ಏಪ್ರಿಲ್ ತಿಂಗಳಿನಲ್ಲೇ ಬರಬೇಕಲ್ಲ. 20ನೇ ಕಂತಿನ ಹಣ ಅಂದರೆ ಮಾರ್ಚ್ ತಿಂಗಳಿನ ಹಣ ಏಪ್ರಿಲಲ್ಲಿ ಜಮಾ ಮಾಡಬೇಕು. ಈಗ ಗೃಹಲಕ್ಷ್ಮಿದು ರೂಲ್ಸ್ ಪ್ರಕಾರ ಅವ್ರು ಯಾವ ಥರ ಹಣ ಜಮಾ ಮಾಡ್ತಿದ್ರು ಅಂದರೆ, ಜನವರಿ ತಿಂಗಳದು ಫೆಬ್ರವರಿಯಲ್ಲಿ ಬರಬೇಕು, ಫೆಬ್ರವರಿ ತಿಂಗಳು ಮಾರ್ಚ್ನಲ್ಲಿ ಬರಬೇಕು, ಮಾರ್ಚಿನ ಹಣ ಬಂದ್ಬಿಟ್ಟು ಏಪ್ರಿಲ್ನಲ್ಲಿ ಬರಬೇಕು. ಈ ರೀತಿಯಾದ ರೂಲ್ಸ್ ಇರುವಂಥದ್ದು ಗೃಹಲಕ್ಷ್ಮಿ ಯೋಜನೆದು. ಈಗ ರೂಲ್ಸ್ ಪ್ರಕಾರ ಹೋದರೆ ನಿಮಗೆ 20ನೇ ಕಂತಿನ ಹಣ ಕೂಡ ಇದೇ ತಿಂಗಳಿನಲ್ಲಿ ಜಮಾ ಮಾಡಬೇಕು. ಇದೇ ಏಪ್ರಿಲ್ ತಿಂಗಳಿನಲ್ಲಿ ಗೃಹಲಕ್ಷ್ಮಿ ಯೋಜನೆ 20ನೇ ಕಂತಿನ ಹಣ ಕೂಡ ಜಮಾ ಮಾಡಬೇಕು. ಸ್ನೇಹಿತರೆ, ಅವರು ಈಗ ಏನು ಮಾಡ್ತಾರೆ ಅಂದರೆ, ಇದೇ ತಿಂಗಳಲ್ಲಿ ಈಗ ಕೆಲವರಿಗೆ 18ನೇ ಕಂತಿನ ಹಣ ಈ ತಿಂಗಳಲ್ಲಿ ಜಮಾ ಆಗಿದೆ, ಮತ್ತು 19ನೇ ಕಂತಿನ ಹಣ ಕೂಡ 2ನೇ ವಾರದಲ್ಲಿ ಪಕ್ಕ ಜಮಾ ಆಗುತ್ತೆ. ಯಾಕಂದರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಹಣ ಆದರೆ ಬಿಡುಗಡೆ ಆಗಿರುವಂಥದ್ದು. ಈಗ ಒಟ್ಟಿಗೆ ಎಷ್ಟಾಯಿತು, 4,000 ಈ ತಿಂಗಳಲ್ಲಿ ಬಂದಂಗೆ ಆಯಿತು. ಕೆಲವರಿಗೆ ರಂಜಾನ್ ಯುಗಾದಿ ಹಬ್ಬಕ್ಕೆ ಬಂದಿದೆ ಹಣ, ಇನ್ನು ಕೆಲವರಿಗೆ ರಂಜಾನ್ ಯುಗಾದಿ ಹಬ್ಬ ಆದಮೇಲೆ ಒಂದು 2 ದಿನಕ್ಕೆ ಹಣ ಆದರೆ ಬಂದಿರುವಂಥದ್ದು. ಈಗ ಗೃಹಲಕ್ಷ್ಮಿ 20ನೇ ಕಂತಿನ ಹಣ ಏನು ಮಾಡ್ತಾರಂದರೆ, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಹಣವನ್ನು ಬಿಡುಗಡೆ ಮಾಡಿಸ್ಕೊತಾರೆ. ಇದೇ ಏಪ್ರಿಲ್ ತಿಂಗಳಿನಲ್ಲಿ ಹಣ ಬಿಡುಗಡೆ ಮಾಡಿಸ್ಕೊಂಡು ನಿಮಗೆ ಆದಷ್ಟು ಜಮಾ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಒಂದು ವೇಳೆ ಆಗಲಿಲ್ಲ ಅಂದರೆ, ಜಮಾ ಮಾಡೋದಕ್ಕೆ ಆಗಲಿಲ್ಲ ಅಂದರೆ ಏನು ಮಾಡ್ತಾರೆ ಅಂದರೆ, ಮೇ ತಿಂಗಳಿನಲ್ಲಿ ನಿಮ್ಗೆ ಹಣ ಆದರೆ ಜಮಾ ಮಾಡುವಂಥದ್ದು. ಸ್ನೇಹಿತರೆ, ಈ ರೀತಿಯಾದ ಪರಿಸ್ಥಿತಿ ಆದರೆ ಇರುವಂಥದ್ದು ಗೃಹಲಕ್ಷ್ಮಿ 18, 19 ಮತ್ತು 20ನೇ ಕಂತಿನ ಹಣದಲ್ಲಿ. ಈ ವಿಡಿಯೋದಲ್ಲಿ ನಿಮಗೆ 18, 19, 20ನೇ ಕಂತಿನ ಹಣದ ಎಲ್ಲ ಒಂದು ಅಪ್ಡೇಟು ಸಿಕ್ತು ಅಂದ್ಕೊಳ್ತೀನಿ. ಎಲ್ಲ ಕ್ಲಾರಿಟಿ ಕೂಡ ಸಿಕ್ಕಿದೆ ನಿಮಗೆ. ಈಗ ಗೃಹಲಕ್ಷ್ಮಿ 18ನೇ ಕಂತಿನ ಹಣ ನಿಮಗೆ ಒಂದು ಸಹಾಯ ಮಾಡಬೇಕು. ಗೃಹಲಕ್ಷ್ಮಿ 18ನೇ ಕಂತಿನ ಹಣ ಬಂದು ನಿಮ್ಮ ಖಾತೆಗಳಿಗೆ ಜಮಾ ಆಗಿದೆಯಾ ಇಲ್ವಾ ಅನ್ನುವಂಥದ್ದನ್ನು ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಾಮೆಂಟ್ ಮುಖಾಂತರ
ತಿಳಿಸಿ. ಹಣ ಬಂದಿದ್ರೆ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ಹಣ ಬಂದಿದೆ ಅಂತ ಹೇಳಿ. ಹಣ ಬಂದಿಲ್ಲ ಅಂದರೆ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ಹಣ ಬಂದಿಲ್ಲ ಅಂತ ಹೇಳಿ.